ಹೌದು, ಇನ್ನು ಬಗ್ಗಿ ಮುಂದೆ ತನಕ ಹೋಗಿ. ಹಾಂ, ಕದ್ರಿಯ ಒಂದು ಮೂಲ ಇದೆ, ಇಲ್ಲಿಂದ ಹೋಗಿದೆ ಧರ್ಮಸ್ಥಳಕ್ಕೆ. ಇದೇ ಮೂಲ, ಕದ್ರಿ ಮೂಲ. ಇಲ್ಲಿಂದ ಗಣಪತಿ ಇದು ನಿಮ್ಮ ಮಂಜ ಶಿವಂದು ತಲೆ ಮೇಲೆ ನಮಸ್ತೆ. ಒಂದು ನಿಮಿಷ ಅಲ್ಲೇ, ಇನ್ನೊಂದು ತೀರ್ಥ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಕಾಶಿ ಭಾಗೀರಥಿ ತೀರ್ಥ. ಯಾವುದು? ಕಾಶಿ ಭಾಗೀರಥಿ ತೀರ್ಥ. ಕಾಶಿ ಭಾಗೀರಥಿ ತೀರ್ಥ ಸರ್ ಒಂಜಿ ಮೇಟಿ ಮಧುಪ್ರಿಯ ಬಂದು ಇವರು ಅರುಣ್ ಅಂತೇಳಿ ಇಲ್ಲಿಯ ಅಲ್ಲ, ಅವರೆಲ್ಲ ಸ್ನಾನ ಮಾಡಿದವರಲ್ಲ. ಹಾಂ, ಸ್ನಾನ ಮಾಡುವವ್ರು ಮಾತ್ರ ಅಲ್ಲಿ ಇದು ಮಾಡಬೇಕು. ಹ್ಞೂ, ಹೌದು, ಇನ್ನು ಬಗ್ಗಿ ಮುಂದೆ ತನಕ ಹೋಗಿ. ಹಾಂ, ಮುಂದೆ ಇನ್ನೂ ಸಹ ಮುಂದೆ ಹೋಗಿ. ಅಲ್ಲ, ತಲೆ ಹಾಗೆ ಮುಂದೆ ಇದು ಮಾಡಿ. ಹಾಂ, ಬೆನ್ನ ಮೇಲೆಲ್ಲ ಬರಬೇಕಲ್ವಾ ನೀರು. ಹಾಂ, ಸಾಕು. ಮತ್ತೆ ಕುಡಿಬೋದು. ಒಂದು ತುಳಸಿ ಎಣ್ಣೆ ಕೊಂಡೋಗಿ ಸ್ವಾಮಿ, ಒಳಗೆ ಒಂದು ಮಲ್ಲಿಗೆ ಕೊಂಡೋಗಿ ಬೋಣಿ ಮಾಡಿ ಬನ್ನಿ. ಮತ್ತೆ ಬರುವಾಗ ಇದು ಮಾಡೋಣ. ಒಳಗಡೆದು ನೀರು ತಂದು ನಿಮ್ಗೆ ಹಾಕ್ತಾರೆ. ಕೂತ್ಕೊಳ್ಳಿ. ಕುಡೀರಿ, ಅದು ಗಂಧ ಹಚ್ಕೊಡಿ. ಇದು ಲಾಸ್ಟ್ ಫೈನಲ್ ತೀರ್ಥ ಸ್ನಾನ ಆದಮೇಲೆ ಈಗ ನಾವು ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋಗಬೇಕು. ಸೊ ಮಹಿಳೆಯರು ಸಪ್ರೇಟ್ ಇರುತ್ತೆ, ಪುರುಷರಿಗೆ ಸಪ್ರೇಟ್ ಇರುತ್ತೆ. ನೋಡಿ, ಸ್ನಾನ ಎಲ್ಲ ಆಯಿತು. ಬಂದು ತಂದ್ಕೊಟ್ಟಿದ್ದಾರೆ. ಏನಕ್ಕೆ ಅಂತ ನನಗೆ ಆಮೇಲೆ ಹೇಳ್ತೀನಿ. ಒಂದೇ ಸಾಕಾ? ಇನ್ನೂ ಒಂದು ಕುಡಿಬೇಕಾರೆ ಹಿಂಗೆ ಇಟ್ಕೊತೀರಾ? ಹಿಂಗೆ ಇಟ್ಕೊಳ್ತೀನಿ. ನಾನು ಮೇಲ್ಗಡೆ ಹೋಗ್ಕೊಳ್ಳ. ಮೇಲ್ಗಡೆ ಇದೇನಂತ ಹೇಳ್ತಾರೆ, ಹಂಗೆ ಮಾತಾಡಿ. ಇದೇನಂತ ಹೇಳ್ತಾರೆ? ಅದು ಕಾಶಿ ಭಾಗೀರಥಿ ತೀರ್ಥವನ್ನು ತಗೊಂಡು ಇಲ್ಲಿ ಚಂದ್ರಮೌಳೇಶ್ವರನ ಲಿಂಗ ಇದೆ. ಇಲ್ಲಿ ನಮಗೆ ನಾವೇ ಅಭಿಷೇಕ ಮಾಡಿ ಪೂಜೆ ಮಾಡೋ ಬರ್ಬೋದು. ಹಾಂ ಹಾಂ, ಬೇಡ ಅಂತ ಬಂದು ಮಾಡೋಕ್ಕೆ ಆಗ್ತದೆ. ಆಯ್ತು, ಬನ್ನಿ.
ಸ್ವಾಮೀಜಿ ದೇವ ಸರ್ವ ಕಾರ್ಯ ಸುಸರದಾಗ ಜಾನ್ ಪದ್ಮಾರ್ಥ ಪ್ರಾಚೀನ ಕಾಲದೊಂದು ಗಣಪತಿ ಪ್ರಾಚೀನ ಕಾಲದೊಂದು ಇದೆಲ್ಲ ಸರ್ 2000 ಒಂದು ವಿಷಯದಲ್ಲಿ ಸ್ವಲ್ಪ ಪುನರ್ಪ್ರತಿಷ್ಠೆ ಆಗಿ ಆಗಿತ್ತು. ಮೊದಲು ಸಣ್ಣ ಚಿಕ್ಕದಾಗಿತ್ತಂತೆ. ಈ 2000 ವಿಷಯದಲ್ಲಿ ಎಲ್ಲ ಸ್ವಲ್ಪ ಬ್ರಹ್ಮಕಲಶೋತ್ಸವ ಎಲ್ಲ ಆವಾಗೆಲ್ಲ ಮಾಡುವಾಗೆಲ್ಲ ಒಂದು ಮಾಡಿದ್ದಾರೆ. ಮತ್ತು ಮೊದಲಿನಲ್ಲಿ ಜನಸಂಖ್ಯೆ ಕಡಿಮೆ ಇತ್ತು, ಇವಾಗೆಲ್ಲ ಜನಸಂಖ್ಯೆ ತುಂಬ ಅದು ಜನರೇ. ಮತ್ತು ಇದು ಕದ್ರಿಯ ಒಂದು ಮೂಲ ಇದೆ, ಇಲ್ಲಿಂದ ಹೋಗಿದೆ ಧರ್ಮಸ್ಥಳಕ್ಕೆ. ಇದೇ ಮೂಲ, ಕದ್ರಿ ಮೂಲ. ಇಲ್ಲಿಂದ ಗಣಪತಿ ಇದು ನಿಮ್ಮ ಶಿವಂದು ತಲೆ ಮೇಲೆ ಎತ್ಕೊಂಡು ಹೋಗಿದೆ ಇಲ್ಲಿಂದ ಅನ್ನು. ಮತ್ತು ಗಣಪತಿ ಇದೆ, ಪಕ್ಕದಲ್ಲಿ ಪಾರ್ವತಿ ಇದೆ, ಮತ್ತು ಮೇಲೆ ಗೋಮುಖ ಗಣಪತಿ ಅಂತ ಇದೆ. ಕೆರೆಯಲ್ಲಿ 7 ಕೊಳ ಇದೆ, ಮತ್ತು 7 ಕೊಳ. ಅದರಲ್ಲಿ ಕಾಶಿ ತೀರ್ಥ ಬರುತ್ತೆ. ಆ ಕಡೆ ಗೋಮುಖ ಗಣಪತಿಯಲ್ಲಿ 24 hours ಕಾಶಿ ತೀರ್ಥ ಬರ್ತಾ ಇರುತ್ತೆ. ಆಮೇಲೆ ಅಲ್ಲಿಂದ ಹಿಡಿದ್ರೆ ಶಿವ ದೇವಸ್ಥಾನ, ಮಂಜುನಾಥ ಶಿವನಿಗೆ. ಆಮೇಲೆ ಅಲ್ಲಿ ಲಾಸ್ಟ್ ಒಂದು ಧರ್ಮಶಾಸ್ತ್ರ ಇದೆ, ಅಯ್ಯಪ್ಪನ ದರ್ಶನ. ಮತ್ತು ಮೇಲೆ ಒಳಗೆ ಮಂಜುನಾಥನಲ್ಲಿ ಅಣ್ಣಪ್ಪನ ಮೇಲುಗಡೆ ಅಣ್ಣಪ್ಪ ಸ್ವಾಮಿಯ ಒಂದು ಸಂಕ್ರಮಣಕ್ಕೆ ವಿಶೇಷ ಪೂಜೆ ಆಗುತ್ತೆ. ವಿಶೇಷ ಪೂಜೆ ಅಂತ. ಮತ್ತು ಅದು ಇವಾಗ ಸ್ವಲ್ಪ ತುಂಬ ಇದು ಚೆನ್ನಾಗಿ ಮಾಡಿದ್ದಾರೆ. ಮೇಲುಗಡೆ ಎಲ್ಲ ಅದಕ್ಕೆಲ್ಲ ಮಂಚ ಅದೆಲ್ಲ ಮೊದಲೆಲ್ಲ ಇರಲಿಲ್ಲ, ಇವಾಗೆಲ್ಲ ತುಂಬ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಅವರು. ಮತ್ತು ಜಾತ್ರೆ ಉತ್ಸವ ಎಲ್ಲ ಆಗುತ್ತೆ. ಮೊನ್ನೆ 15 ಜನವರಿ 15 to ಜನವರಿ 24 ಇರುತ್ತೆ ವರ್ಷಾವಧಿ. ಸೇಮ್ ಟೀಮ್ ಇರುತ್ತೆ. ಬಟ್ ಅಂದರೆ ಮತ್ತೆ ಇದ್ರ ಗಣಪತಿಯಲ್ಲಿ ಏನಂದರೆ ಮಂತ್ಲಿ ಒಂದು ಸಂಕಷ್ಟಿ ಅಂತ ಇರುತ್ತೆ. ಸಂಕಷ್ಟಿ ವಿಶೇಷ ಪೂಜೆ, ಬೆಳಿಗ್ಗೆ ಗಣಹೋಮ, ಮಧ್ಯಾಹ್ನ ನಿತ್ಯ ಗಣಹೋಮ ಆಯಿತು. ಸಂಕಷ್ಟಿಗೆ ಒಂದು ಗಣಹೋಮ ವಿಶೇಷ ಒಂದು ಸಾರ್ವಜನಿಕ ತುಂಬ ಗಣಹೋಮ. ಮತ್ತು ಮಧ್ಯಾಹ್ನ ಮಹಾಪೂಜೆ, ರಾತ್ರಿ ಸಂಕಷ್ಟಿ ಪೂಜೆ, ಹೂವಿನ ಪೂಜೆ ಎಲ್ಲ ಇರುತ್ತೆ. ಮತ್ತು ನಿತ್ಯ ಗಣಹೋಮ ಇರುತ್ತೆ. ಒಂದು 3-5 ಗಣಹೋಮ ಇರುತ್ತೆ ಡೈಲಿ. ಸೇವಾ ಭಕ್ತಾದಿಗಳು ಬರ್ತಾರೆ. ಒಂದು ಡೈಲಿ ಒಂದು 15 ಮೆಂಬರ್ಸ್ ಬಂದೇ ಬರುತ್ತೆ. ಮಧ್ಯಾಹ್ನ ಮಹಾಪೂಜೆ, ರಾತ್ರಿ ಮಹಾಪೂಜೆ, ಮತ್ತು ವಿಶೇಷ ಇದ್ದರೆ ಹೂವಿನ ಪೂಜೆ ಇರುತ್ತೆ. ಭಕ್ತಾದಿಗಳಿಂದ ಯಾರಾದ್ರೂ ಸೇವೆಗಳಿದ್ದರೆ ಒಂದು ಹೂವಿನ ಪೂಜೆ ಇರುತ್ತೆ. ಜಾತ್ರೆ ಜನವರಿ 15 to 24. ಅದರಲ್ಲಿ ಜಾತ್ರೆ ಫಸ್ಟಿಗೆ ನಮ್ಮಲ್ಲಿ ವಿಶೇಷ ಅಂದರೆ ಕದ್ರಿ ತೀರ್ಥ ಅಂತ ಇರುತ್ತೆ. ಅದು 14 ಬರುತ್ತೆ ಆಲ್ಮೋಸ್ಟ್ಲಿ. 14 ಅಂದರೆ ಬೆಳಿಗ್ಗೆ 4-4:30 ಓಪನ್ ಆಗುತ್ತೆ. ಅದು ಓಪನ್ ಆದರೆ ರಾತ್ರಿ ಇಡೀ ಓಪನ್ ಇರುತ್ತೆ, ಬಂದಿಲ್ಲ. ಮತ್ತೆ ಜಸ್ಟ್ ಲಿಸ್ಟ್ 15 ಮಧ್ಯಾಹ್ನನೇ 1 ಗಂಟೆಗೆ ಬಾಗಿಲಾಗುತ್ತೆ, ಇಡೀ ದಿನ ಓಪನ್. ಮತ್ತು ಜಾತ್ರೆ ದಿನವೂ ಅಷ್ಟೇ ಫುಲ್ ಓಪನ್ ಇರುತ್ತೆ ದೇವಸ್ಥಾನ. ಗಣಪತಿಯಲ್ಲಿ ಗಣೇಶ ಚತುರ್ಥಿ ದಿನ ಮಾತ್ರ ಫುಲ್ ಓಪನ್ ಇರುತ್ತೆ. ಎನಿ ಟೈಮ್. ಮತ್ತು ಮಾರ್ನಿಂಗ್ 5:30 ಓಪನ್ ಆದರೆ 1 o'clock ಕ್ಲೋಸ್ ಆಗುತ್ತೆ. 4 o'clock ಓಪನ್ ಆದರೆ 8:30. ಈಗ ರಂಗಪೂಜೆ ಎಲ್ಲ ಇರುತ್ತೆ ದೇವಸ್ಥಾನದಲ್ಲಿ. ಈಗ ಮಂಜುನಾಥನಿಗೆ ರಂಗಪೂಜೆ, ಜಾತ್ರೆ ಮುಗಿದು ರಂಗಪೂಜೆ ಅಂದರೆ ಒಂದು ದಳಿ ಇಟ್ಟು ದೀಪಗಳನ್ನೆಲ್ಲ ಹಚ್ಚಿ ಕತ್ತಲೆಯಲ್ಲಿ ಸ್ವಲ್ಪ ಒಂದು ಲೈಟ್ ಡಿಮ್ ಲೈಟಲ್ಲಿ ಒಂದು ಅಲಂಕಾರದಿಂದ, ಒಳ್ಳೆ ಪುಷ್ಪ ಅಲಂಕಾರದಿಂದ ಒಂದು ವಿಶೇಷ ರಂಗಪೂಜೆ ಆಗುತ್ತೆ. ಅದು ಜನವರಿ 26 ಸ್ಟಾರ್ಟ್ ಆದರೆ ಮೇ 15 ಇರುತ್ತೆ. ಅದರೊಳಗೆ ಒಂದು ಬೆಳ್ಳಿ ರಥೋತ್ಸವ ಇರುತ್ತೆ. ಬೆಳ್ಳಿ ರಥೋತ್ಸವ ಅಂದರೆ ಅದೇ ಜನವರಿ 26 ಸ್ಟಾರ್ಟ್ ಆದರೆ ಎಲ್ಲಾದರೂ ಬೆಳ್ಳಿ ರಥೋತ್ಸವ ಭಕ್ತಾದಿಗಳ ಸೇವೆ ಇದ್ದರೆ ಅದರಲ್ಲೂ ಇದಕ್ಕೆ ರಂಗಪೂಜೆ, ಬೆಳ್ಳಿ ರಥೋತ್ಸವ ಒಟ್ಟಿಗೆ ಮಾಡ್ತಾರೆ ಅವರು. ರಥೋತ್ಸವ ಅಂದರೆ ಒಂದು ಸುತ್ತು ಬಂದು ದೇವರ ಒಂದು ಇಲ್ಲಿಟ್ಟು ಮತ್ತು ಒಳಗೆ ಮಹಾಪೂಜೆ ಆಗಿ ಅಷ್ಟು ಪ್ರಸಾದ, ಬ್ರಹ್ಮಾರ್ಪಣ ಪ್ರಸಾದ. ಓಕೆ. ಮತ್ತು ಅಮ್ಮನವರಲ್ಲಿ ರಂಗಪೂಜೆ ಇರುತ್ತೆ. ಅಮ್ಮನವರಲ್ಲಿ ಎನಿ ಟೈಮಲ್ಲಿ ಆಗುತ್ತೆ ರಂಗಪೂಜೆ. ಮತ್ತು ನವರಾತ್ರಿ ಇರುತ್ತೆ ಅಮ್ಮನವರಲ್ಲಿ ಎನಿ ಟೈಮ್. ನಿಮ್ಮ ಹೆಸರು? ನಮ್ಮ ಹೆಸರು ನಾಗೇಂದ್ರ ಐತಾಳ ಅಂತ. ತುಂಬ ಧನ್ಯವಾದಗಳು. ನಮಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ನಮ್ಮ ಚಾನಲ್ಗೆ. ನಿಮ್ಮದು ಬ್ಲೆಸ್ಸಿಂಗ್, ದೇವ್ರದ್ದು ಬ್ಲೆಸ್ಸಿಂಗ್ ಇಲ್ಲಿ ನನ್ನ ಚಾನಲ್ ಮೇಲೆ. ದೇವರ ಆಶೀರ್ವಾದ, ಮಂಜುನಾಥನ ಆಶೀರ್ವಾದ ಎಲ್ಲರಿಗೂ ಒಳ್ಳೆಯದಾಗಬೇಕು. ಬಂದ ಭಕ್ತಾದಿಗಳಿಗೆ ಯಾವತ್ತು ತುಂಬ ಧನ್ಯವಾದ. ಅವರ ಕಷ್ಟ ಸುಖವನ್ನು ದೇವರನ್ನು ಕೇಳಲಿಕ್ಕೆ ಬರ್ತಾರೆ ಅವರು. ಅದಕ್ಕೆಲ್ಲ ಎಲ್ಲ ಭಗವಂತನ ಒಂದು ಆಶೀರ್ವಾದ ಅವರಿಗೆ ಕೊಡಬೇಕು. ನಿತ್ಯ ಅವರನ್ನು ಆರೋಗ್ಯ, ಆಯುಷ್ಯ ಮತ್ತು ಅವರಿಗೆ ಬೇಕಾಗುವಂಥ ಸಂಪತ್ತು ಎಲ್ಲ ಕೊಡಬೇಕಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಮಂಜುನಾಥನ ಮಹಾಗಣಪತಿಯಲ್ಲಿ ಪ್ರಾರ್ಥನೆ. ಥ್ಯಾಂಕ್ಸ್. ಗಣಹೋಮ ಮಾಡೋದಿಲ್ಲ. ತೇರು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತಿದ್ದೀನಿ. ಜಾಲಿ ಇರೋದ್ರಿಂದ ಆಗಲ್ಲ.
ಸ್ನೇಹಿತರೆ, ಬಂದವರಿಗೆ ಊಟದ ವ್ಯವಸ್ಥೆ ಕೂಡ ಇದೆ. ಮಧ್ಯಾಹ್ನ ಟೈಮಲ್ಲಿ, ಬೆಳಗ್ಗೆ ಇಲ್ಲ. ರಾತ್ರಿ ನೈಟು ಇದೆಯಾ? ಇಲ್ಲ ಇಲ್ಲ, ಮಧ್ಯಾಹ್ನ ಮಾತ್ರ. ಮಧ್ಯಾಹ್ನ ಮಾತ್ರ ಇರುತ್ತೆ. ವಿಶೇಷ ಅಂತಂದರೆ ಏಕಾದಶಿ ದಿವಸ ಸಹ ಊಟ ಇರುತ್ತೆ. ಓ, ಏಕಾದಶಿ ದಿವಸನೂ ಊಟ ಇರುತ್ತೆ. ನೋಡಿ, ಮಧ್ಯಾಹ್ನ ಟೈಮಲ್ಲಿ ಬನ್ನಿ, ಬೆಳಗ್ಗೆ ಇರಲ್ಲ. ಸೊ ರಾತ್ರಿ ಇರೋದಿಲ್ಲ. ಸೊ 3 ಗಂಟೆ ತನಕ ಅನ್ನ ಪ್ರಸಾದಕ್ಕೆ ನೀವು ಮಧ್ಯಾಹ್ನ ಟೈಮಲ್ಲಿ ಬರ್ಬೋದು. ದುರ್ಗಾ ಪರಮೇಶ್ವರಿ ತಾಯಿ ದುರ್ಗಾ ಪರಮೇಶ್ವರಿ ದರ್ಶನ ಆಗಿ ಒಳಗಡೆ ಅಲೋಡಿಲ್ಲ. ಸೊ ಕ್ಯಾಮ್ರಾ, ಹಾಗಾಗಿ ಇದು ಮಂಜುನಾಥ ದೇವರು ಕೂಡ ಅಲೋಡಿಲ್ಲ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಸ್ಟಿಕ್ ಬೇರೆ ಕಿತ್ತೋಯ್ತು. ಇಲ್ಲಿಗೆ ಮುಕ್ತಾಯ ಆಯಿತು. ಸ್ನೇಹಿತರೆ, ಎಲ್ಲ ಒಳ್ಳೆ ದರ್ಶನ ಕೊಡಿಸಿ ಈಗ ಮನೆಗೆ ಹೊರಡ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ಗೆ. ಇಲ್ಲಿಂದ ಬೇರೆ ಬೇರೆ ದೇವಸ್ಥಾನಗಳಿಗೂ ಕೂಡ ಹೋಗ್ತೀನಿ, ಅಲ್ಲೂ ಕೂಡ ವಿಡಿಯೋ ಮಾಡ್ತೀನಿ. ಬನ್ನಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ಹೇಳ್ತೀನಿ. ಕೆಲವು ದೇವಸ್ಥಾನ ಮಾತ್ರ ವಿಡಿಯೋ ಮಾಡೋಕ್ಕಾಗಲ್ಲ, ಕೆಲವು ದೇವಸ್ಥಾನ ವಿಡಿಯೋ ಮಾಡ್ತೀವಿ.